Hi, hello. Good evening, my dear students. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ರಿಯೋ ಅಕಾಡೆಮಿ ಪ್ಲಾಟ್ಫಾರ್ಮ್. ಇಲ್ಲಿಂದ ನಾವು ನಿಮಗೆ ಒಂದು ಒಳ್ಳೆಯ ಎಜುಕೇಶನ್ ಕೊಡಬೇಕು, ಒಂದು ಒಳ್ಳೆಯ ರ್ಯಾಂಕ್ ಅನ್ನು ನೀವು ಪಡೆಯುವುದು ಬೇಕು. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಚೆನ್ನಾಗಿ ನಿಮಗೆ ರಿಸಲ್ಟ್ಸ್ ಬರಬೇಕು. ಅದು ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮಲ್ಲಿ ಎಲ್ಲ ನುರಿತ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ನಿಮಗೋಸ್ಕರ ಇಲ್ಲೇ ಸರ್ವಿಸ್ ಕೊಡ್ತಾ ಇದ್ದಾರೆ. ರಿಯೋ ಅಕಾಡೆಮಿ ನಲ್ಲಿ ಜಾಯಿನ್ ಆದರೆ ನಿಮಗೆ ಸಾಕಷ್ಟು ಡಿಫ್ರೆಂಟ್ ಬ್ಯಾಚಸ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ಥರ ನೀವು ಪ್ರಿಪೇರ್ ಆಗಬೇಕು, ಯಾವ ಥರ ಫಾರ್ಮ್ ಫಿಲಪ್ ಮಾಡಬೇಕು, ಯಾವ ಥರ ಕಾಲೇಜ್ ಆಪ್ಟ್ ಮಾಡ್ಕೋಬೇಕು, ನಿಮ್ಮದು ಯಾವ ರ್ಯಾಂಕಿಂಗ್ ಬಂದರೆ ಯಾವ ಕಾಲೇಜ್ ನಿಮಗೆ ಒಳ್ಳೆಯದಾಗತ್ತೆ, ಎಲ್ಲೇ ಸಾಕಷ್ಟು ಪ್ಲೇಸ್ಮೆಂಟ್ಗಳನ್ನು ಇರುತ್ತವೆ, ಅದು ಎಲ್ಲ ಮಾಹಿತಿಗಳನ್ನು ಈ ರಿಯೋ ಅಕಾಡೆಮಿ ಮುಖಾಂತರ ನಿಮಗೆ ಸಿಗಲಿದೆ. ಯು ಆರ್ ವೆರಿ ಲಕ್ಕಿಯೆಸ್ಟ್ ಪರ್ಸನ್ಸ್ if you could join this Rio Academy classes, because here you will be getting all sorts of services which is required to take admission in your desired colleges. ನೀವು ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಳ್ಳುವವರೆಗೂ ನಿಮಗೆ ಇಲ್ಲಿ ಒಂದು ಒಳ್ಳೆಯ ರೀತಿಯ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತಾರೆ, ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಸ್ಟಡಿ ಮಟೀರಿಯಲ್ಸ್ ಕೊಡ್ತಾರೆ. ಮತ್ತು ಈಗ ನಮ್ಮಲ್ಲಿ ನಡೀತಾ ಇರುವಂತಹ ಬ್ಯಾಚ್ ಯುವ ಬ್ಯಾಚ್ 2.0 ವರ್ಷನ್ ನಡೀತಾ ಇದೆ. 1.0 ವರ್ಷನ್ ಮುಗಿದಿದೆ. ಇದು ಆದ ನಂತರ ಮತ್ತೆ 3, 4, 5 ಬೂಸ್ಟರ್ ಬ್ಯಾಚ್, ಈ ಥರ ಹಲವಾರು ಬ್ಯಾಚಸ್ಗಳನ್ನು ನಾವು ಮಾಡಿ ಹಲವಾರು ರೀತಿಯಿಂದ ನಿಮಗೆ ಟ್ರೈನಿಂಗ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ನಡೆದಿದೆ. ಲಾಸ್ಟ್ ನಮ್ಮದು ರೆಕಾರ್ಡ್ಸ್ ನೋಡಿದಾಗ ಸೊ ವಿ ಆರ್ ದ ಬೆಸ್ಟ್ ಇನ್ ಕರ್ನಾಟಕ. ಸೊ ಬೆಸ್ಟ್ ರ್ಯಾಂಕಿಂಗ್ಸ್ ನಮ್ಮಲ್ಲಿ ಬಂದಿದ್ದಾವೆ. ಸೊ ದಟ್ ಈಸ್ ಎ ಪ್ರೂಫ್ ಹೌ ವಿ ಆರ್ ಡೆಡಿಕೇಟೆಡ್ ಟು ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ PGCET for MBA and MCA courses. Yes, with this brief, my dear students, please join our Rio Academy YouTube channel, Telegram channel. Download from the store that app, Rio Academy app, from the Play Store, and register yourself in this for this course. Yes, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿಂದು ನನ್ನ ಟಾಪಿಕ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ವಾಟ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್? ಇದು ಆಪರೇಟಿಂಗ್ ಸಿಸ್ಟಮ್ ಏನಾಗಿದೆ ಅಂತ ತಿಳಿಯೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಟರ್ಮಿನಾಲಜೀಸ್ which is related to this computer course, you must get it crystal clarity about some of the important terminologies of the computer technology ಗೊತ್ತಾಗಬೇಕು. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಮೊಟ್ಟ ಮೊದಲನೇದಾಗಿ ನಾವು ಕಂಪ್ಯೂಟರ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ವಾಟ್ ಈಸ್ ಕಂಪ್ಯೂಟರ್ ಗೊತ್ತಿರಬೇಕು. ಇದು ಎಲ್ಲರಿಗೆ ಗೊತ್ತಿದ್ದಂತಹ ಯಂತ್ರ. ಸೊ ದಿಸ್ ಇಸ್ ಅ ಗಣಕ ಯಂತ್ರ ಅಂತ ಕನ್ನಡದಲ್ಲಿ ಕರಿತೀವಿ. ಇದು ಕಂಪ್ಯೂಟರ್ ಇಸ್ ಅ ಕಂಪ್ಯೂಟಿಂಗ್ ಮಷಿನ್. ಕಂಪ್ಯೂಟ್ ಮಾಡುವಂತಹ, ಇದು ಟಾಸ್ಕ್ ಪರ್ಫಾರ್ಮ್ ಮಾಡುವಂತಹ, ಪ್ರಾಬ್ಲಮ್ ಸಾಲ್ವ್ ಮಾಡುವಂತಹ ಒಂದು ಮಷೀನ್ ಆಗಿದೆ computing machine. In simple terminology, we used to call this computer as a machine which is going to perform
some of the which is going to provide the solution for the some task given to the system. Okay? So computer agide. Computer is going to be divided into the two major components. One is known as hardware, which is nothing but it is a physical component of the system, my dear student. Physical component which can be seen, which can be touched, which can be feel. ಆ ವಸ್ತುಗೆ ನಾವು ಹಾರ್ಡ್ವೇರ್, ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಕರಿತೀವಿ. ಕಂಪ್ಯೂಟರ್ ಹಾರ್ಡ್ವೇರ್ದು ಎಕ್ಸಾಂಪಲ್ಸ್ ಏನಾಗಿರಬಹುದು? ಕೀಬೋರ್ಡ್ ಇಸ್ ಅನ್ ಎಕ್ಸಾಂಪಲ್, ಮೌಸ್ ಇಸ್ ಅನ್ ಎಕ್ಸಾಂಪಲ್, computer monitor is an example, printer is an example, so any other peripheral devices which we are going to connect to the system. Okay, so that is a physical components. In general we can say it is a hardware. My dear students, the second category ಬಂದು ಅದು ಸಾಫ್ಟ್ವೇರ್ ಆಗಿರುತ್ತೆ. ಈ ಸಾಫ್ಟ್ವೇರ್ ಏನಿದೆ ಅಲ್ಲ, which cannot be seen, which cannot be feel, okay, which cannot be touched. ಇದು ಇದರದ ತದ್ವಿರುದ್ಧವಾಗಿದೆ. ಹಾರ್ಡ್ವೇರ್ ಫಿಸಿಕಲ್ ಕಂಪೋನೆಂಟ್ಸ್, ಇಲ್ಲೇ ನಾವು ಟಚ್ ಮಾಡಬಹುದು, ಫೀಲ್ ಮಾಡಬಹುದು, ನೋಡಬಹುದು. ಇಲ್ಲೇ ಆ ಥರ ಇಲ್ಲ. ಸಾಫ್ಟ್ವೇರ್ ವಿಚ್ ಇಸ್ ಅ ಹಿಡನ್. ಆ್ಯಕ್ಚುಲಿ ವಾಟ್ ಇಟ್ ಈಸ್ ಅದು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ, ಸಾಫ್ಟ್ವೇರ್ ಇಸ್ ನಥಿಂಗ್ ಬಟ್ it is a collection of programs. Collection of programs ಗೆ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. Now the question arises, what is program? Yes, my dear student, what is program? Program ಅಂದರೆ it is a collection or set of instructions. A set of instructions ಗೆ ನಾವು programs ಅಂತ ಕರಿತೀವಿ. Instruction is nothing but it is a command given to the system to perform particular task. ನೋಡಿ, ಒಂದಕ್ಕೊಂದು how best it is connected, how best it is related. ನಾವು ಇಲ್ಲೇ ಸ್ವಲ್ಪ ಕ್ಲಿಯರ್ ಮೈಂಡ್ ಇಟ್ಕೊಂಡು, ಓಪನ್ ಮೈಂಡ್ ಇಟ್ಕೊಂಡು ಆರಾಮಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಈ ಸಬ್ಜೆಕ್ಟ್ ಇಟ್ ಇಸ್ ವೆರಿ ಡ್ಯಾಮ್ ಈಸಿ, ಮೈ ಡಿಯರ್ ಸ್ಟೂಡೆಂಟ್ಸ್. ಭಾಳ ಈಸಿ ಸಬ್ಜೆಕ್ಟ್ ಇದು. ಓಕೆ, ಬಟ್ ಹಿಯರ್ ಯು ಹ್ಯಾವ್ ಟು ಯೂಸ್ ಅ ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರಿಕ್ಸ್ ಟು ಅಂಡರ್ಸ್ಟ್ಯಾಂಡ್. ಟ್ರಿಕ್ಸ್ ಇದೇ ನಾವು ಹೇಳ್ಕೊಡ್ತಾ ಇದ್ದೀವಿ ನಿಮಗೆ ನಮ್ಮ ಕ್ಲಾಸಸ್ನಲ್ಲಿ. ನಿಮಗೆ ಬೆಸ್ಟ್ ರ್ಯಾಂಕಿಂಗ್ ಬರಲಿಕ್ಕೆ ಯಾವ ಟ್ರಿಕ್ಸನ್ನು ಯೂಸ್ ಮಾಡಿದರೆ, so you will be going to get good number of marks and good rankings. So ಅದು ಒಂದು ನಮ್ಮದು ಪ್ರಯತ್ನ. ಓಕೆ, ಇಲ್ಲಿಯೇ ನೋಡಿ, set of commands given to the instructions. Instructions is nothing but it is a set of instructions which is nothing but a program, and set of programs or collection of program is nothing but it is a software. ಈಗ ಸಾಫ್ಟ್ವೇರ್, ದೇರ್ ಆರ್ 2 different types. ಇದಕ್ಕೆ ನಾವು ಕ್ಲಾಸಿಫೈ ಮಾಡಿದರೆ 2 different types ಆಫ್ ಸಾಫ್ಟ್ವೇರ್ಸ್ ಇದ್ದಾವೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್, ಇದು ಮಷಿನ್ಗೆ ಸಂಬಂಧಪಟ್ಟಂತಹ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ವಿಚ್ ಈಸ್ ಯೂಸ್ಡ್ ಬೈ ದ ಯೂಸರ್ಸ್. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇನ್ನೊಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್. ಸಿಸ್ಟಮ್ ಸಾಫ್ಟ್ವೇರ್, again it is further classified into different categories. ಒಂದು ಬಂದು ಆಪರೇಟಿಂಗ್ ಸಿಸ್ಟಮ್.
ಎರಡನೇದಾಗಿ ಡಿವೈಸ್ ಡ್ರೈವರ್. ನೆಕ್ಸ್ಟ್ ಬಂದು ಯುಟಿಲಿಟಿ ಸಾಫ್ಟ್ವೇರ್. ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ಇಲ್ಲೇ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಕ್ಯಾಟಗರೈಸ್ ಮಾಡಿದ ಮೇಲೆ ಸಿಸ್ಟಮ್ ಸಾಫ್ಟ್ವೇರ್ನಲ್ಲಿ 4 ಡಿಫ್ರೆಂಟ್ ರೀತಿಯ ಸಾಫ್ಟ್ವೇರ್ಸ್ ನಮಗೆ ಸಿಗುತ್ತವೆ. These all are connected to the system, so connected to the machine, which are operating on the machine, which are interacting with the machine. So ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಕ್ಯಾಟಗರೈಸ್ ಮಾಡಿದರೆ ಒಂದು ಸಿಂಪಲ್ ಅಪ್ಲಿಕೇಶನ್, ಇನ್ನೊಂದು ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಡಿವೈಡ್ ಮಾಡಿದರೆ ಓಕೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್, ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಯಾವ ಥರ ಸಾಫ್ಟ್ವೇರನ್ನು ನಾವು ಕ್ಲಾಸಿಫಿಕೇಶನ್ಸ್ ಮಾಡಿದ್ದೀವಿ. ಆಪರೇಟಿಂಗ್ ಸಿಸ್ಟಮ್ ವಿಚ್ ಇಸ್ ಅ ಮೇಜರ್ ಕಂಪೋನೆಂಟ್ ಆಫ್ ದಿ ಸಿಸ್ಟಮ್ ಸಾಫ್ಟ್ವೇರ್, ಇದು ಬಹಳ ಮುಖ್ಯವಾಗಿದ್ದು. ಓಕೆ, ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. Operating system, it is playing a vital role in the system. Without this operating systems, the user is unable to interact with the system, unable to use the machine, okay, unable to command them to the machine, issue some instructions to the machine to perform some particular task. This is very, very important major component of the system software. So sometimes somebody will say, experts will say that system software is nothing but it is an operating systems. But still we have 3 more types in this category. This operating system provides a platform for the user to interact with the machine. ಒಂದು ಪ್ಲಾಟ್ಫಾರ್ಮ್ ಅನ್ನು ಪ್ರೊವೈಡ್ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್ ಮೈ ಡಿಯರ್ ಸ್ಟೂಡೆಂಟ್ಸ್, ರೈಲ್ವೆ ಪ್ಲಾಟ್ಫಾರ್ಮ್ ನೀವು ನೋಡಿರಬಹುದು. ರೈಲ್ವೆ ಪ್ಲಾಟ್ಫಾರ್ಮ್ ನೀವು ಬಂದಾಗ ಅದು ಪ್ಲಾಟ್ಫಾರ್ಮ್ ನಿಮಗೆ ಯಾವ ಥರ ಈಸಿನೆಸ್ ಪ್ರೊವೈಡ್ ಮಾಡುತ್ತೆ, ನಿಮಗೆ ಯಾವ ಥರ ಟ್ರೈನ್ನಲ್ಲಿ ಹತ್ತಲಿಕ್ಕೆ ಇಳಿಲಿಕ್ಕೆ ನಿಮಗೆ ಯಾವ ಥರ ಅನುಕೂಲತೆಯನ್ನು ಪ್ರೊವೈಡ್ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಂಗ್ಸ್ಟರ್ ಇದ್ದೀರಿ, ಸ್ಟೂಡೆಂಟ್ ಲೈಫ್ ಇದೆ, ಬಿಟ್ವೀನ್ 20 to 30 years ಏಜ್ ಇದೆ. ನಾವು ಹೆಂಗೆ ಬೇಕಾದಂಗೆ ಟ್ರೈನ್ ವಿದೌಟ್ ಪ್ಲಾಟ್ಫಾರ್ಮ್ ಕೂಡ ನಾವು ಹತ್ತಬಹುದು. ಆದರೆ ಮಕ್ಕಳು, ವೃದ್ಧರು, ಹೆಣ್ಮಕ್ಕಳು, ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಯಾವ ರೀತಿಯಿಂದ ಒಂದು ಸರ್ವಿಸವನ್ನು ಕೊಡುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಜಸ್ಟ್ ಇಮ್ಯಾಜಿನ್. ಸೊ ದಿಸ್ ಈಸ್ ಪ್ರೊವೈಡಿಂಗ್ ಯು ದ ಪ್ಲಾಟ್ಫಾರ್ಮ್ ಟು ಯೂಸ್ ದಿ machine, okay, so to issue the instructions to the machine. It is an intermediary, okay. It is providing you the intermediary service. It is providing you the interface between the machine and the user. So operating systems ನಿಮಗೆ ಪ್ರೊವೈಡ್ ಮಾಡುತ್ತೆ. Moreover, this operating system, it is process control, process management, memory management, file management, device management, ಹಲವಾರು management systems ability, capability it has got. Okay, so it is arranging everything, my dear students,
to provide you the smooth functionality of the system. Easy and smooth functionality. ಸಿಸ್ಟಮ್ದು ಒಂದು ಈಸಿ ಮತ್ತು ಸ್ಮೂತ್ ಫಂಕ್ಷನಾಲಿಟಿ ರಿಸಲ್ಟ್ಸ್ ಆರಾಮಾಗಿ ನಮಗೆ ಸಿಗಬೇಕು ಅಂದರೆ ಆಪರೇಟಿಂಗ್ ಸಿಸ್ಟಮ್ ಇಸ್ ಮಸ್ಟ್. ಬಟ್ this operating system, it was not existing during the first generation of the computers, 1940s generations, 1940s to 50s, 1940s to 1950s, ಇದೇನು ಫಸ್ಟ್ ಜನರೇಷನ್ಸ್ ಬಂತಲ್ಲ, ಅವಾಗ the scientists, the researchers, programmers, the computer experts, they used to carry a big manuals. ಅದರಲ್ಲಿ ಯಾವುದೇ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಂದ್ರೆ ಹುಡುಕ್ಬೇಕಾಗ್ತಿತ್ತು in terms of zeros and ones, the coding zeros and ones, because the computer will understand only the language which is written in terms of zeros and ones. ಬೈನರಿ ಲ್ಯಾಂಗ್ವೇಜ್ ಮಾತ್ರ ಸಿಸ್ಟಮ್ಗೆ ಗೊತ್ತಿದೆ. ಓಕೆ, ಡೈರೆಕ್ಟ್ ಇಂಟ್ರಾಕ್ಷನ್ಸ್ ಮಾಡಬೇಕಂದ್ರೆ ಅವಳು ಭಾಳ ಕಷ್ಟಪಡಬೇಕಾಗ್ತಿತ್ತು. ಒಂದು ಮಷೀನ್, ಒಂದು ಸಿಸ್ಟಮ್ ಜೊತೆಗೆ 4-5 ಸೈಂಟಿಸ್ಟ್ ಡೇ ಆ್ಯಂಡ್ ಹಗಲು ರಾತ್ರಿ ಅವರು ಶ್ರಮಪಟ್ಟು ಒಂದು ಟಾಸ್ಕವನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ರು. ಓಕೆ, ಸೊ ಆಮೇಲೆ ಸೆಕೆಂಡ್ ಜನ್ರೇಷನ್ಸ್ಗೆ ಫ್ರಮ್ ವ್ಯಾಕ್ಯೂಮ್ ಟ್ಯೂಬ್ಸ್ಲಿಂದ ಟ್ರಾನ್ಸಿಸ್ಟರ್ಸ್ಗೆ ಬಂದಾಗ the size of the system got reduced. ಅವಾಗ ರೆಡ್ಯೂಸ್ ಆಯಿತು, ಫೆಸಿಲಿಟೀಸ್ ಇನ್ಕ್ರೀಸ್ ಆಯಿತು. ಅವಾಗ ಲ್ಯಾಂಗ್ವೇಜಸ್ ಟ್ರಾನ್ಸ್ಲೇಟರ್ಸ್ ಬಂತು. ಓಕೆ, ಸೊ ದೀಸ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್, ಅಸೆಂಬ್ಲಿ ಲ್ಯಾಂಗ್ವೇಜ್ ಬಂತು. ಆ ಅಸೆಂಬ್ಲಿ ಲ್ಯಾಂಗ್ವೇಜ್ ಮುಖಾಂತರ ಕೋಡಿಂಗ್ ಈಸಿ ಆಯಿತು. ನೆಮಾನಿಕ್ಸ್ನಲ್ಲಿ, ಶಾರ್ಟ್ಕಟ್ ಲ್ಯಾಂಗ್ವೇಜ್ನಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ಸನ್ನು ಬರೆಯಲಾರಂಭಿಸಿತು. ಆವಾಗ ಅಸೆಂಬ್ಲರ್ is a software tool which is going to convert the given assembly language into its machine code. Machine language nalli conversions start ಆಯಿತು. Language translator, which is nothing but it is a system software part. ಆಮೇಲೆ ಅದೇ ರೀತಿ ಡಿವೈಸ್ ಡ್ರೈವರ್ ಕೂಡ ಜನ್ಮ ತಾಳಿತು. ಈ ಡಿವೈಸ್ ಡ್ರೈವರ್ ಅಂದರೆ ಯಾವುದೇ peripheral devices, if you are going to connect to the system, if the operating system does not included the history of the device driver or related functionality of the device in the operating systems, then straightway your system will send you message that unknown device is connected to the system. So then you have to make aware about your device, the purpose of the device and the functions of the device to the operating systems. So that is nothing but it is a device driver. ಇದು ಇನ್ಸ್ಟಾಲ್ ಮಾಡಬೇಕಾಗ್ತಿತ್ತು. ಕೀಬೋರ್ಡ್ ಕನೆಕ್ಟ್ ಮಾಡಿದ್ವಿ, ಮೌಸ್ ಕನೆಕ್ಟ್ ಮಾಡಿದ್ದೀವಿ, ಮಾನಿಟರ್ ಕನೆಕ್ಟ್ ಮಾಡಿದ್ದೀವಿ, ಪ್ರಿಂಟರ್ ಕನೆಕ್ಟ್ ಮಾಡಿದ್ದೀವಿ. ವಾಟ್ ಈಸ್ ಪ್ರಿಂಟರ್? ವಾಟ್ ಈಸ್ ಮೈ ಮೌಸ್? What do you mean by keyboard? What system you have connected? ಈ ಥರ ಕನ್ಫ್ಯೂಷನ್ ಸ್ಟೇಟ್ನಲ್ಲಿ ಸಿಸ್ಟಮ್ ಬಂದ್ಬಿಡ್ತಿತ್ತು. ಅದಕ್ಕೆ ಒಂದು ಮನವರಿಕೆ ಮಾಡಲಿಕ್ಕೆ ಒಂದು ಡಿವೈಸ್ ಡ್ರೈವರ್ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಬೇಕಾಗ್ತಿತ್ತು. ಈಗ ಸದ್ಯಕ್ಕೆ ಆಪರೇಟಿಂಗ್ ಸಿಸ್ಟಮ್ ಇಟ್ ಈಸ್ ಹ್ಯಾವಿಂಗ್ ನಂಬರ್ ಆಫ್ ಡಿವೈಸ್ ಡ್ರೈವರ್ಸ್ ಬಿಲ್ಟ್ ಇನ್. ಅದರಲ್ಲಿ ಇನ್ಸ್ಟಾಲ್ ಆಲ್ರೆಡಿ ಆಗಿದೆ. ಜಗತ್ತಿನಲ್ಲಿ popularly known peripheral devices which is to be connected to the system are ಎಲ್ಲ ಡಿವೈಸ್ ಆಪರೇಟಿಂಗ್ ಸಿಸ್ಟಮ್ಸ್, ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್ ಅನ್ನಲ್ಲಿ ಇನ್ಕ್ಲೂಡ್ ಆಗಿದೆ. ಈಗ ಯಾವುದೇ ಥರದ್ದು ಒಂದು ಕ್ವಶನ್ಸನ್ನು ನಿಮಗೆ ರೈಸ್ ಮಾಡುವುದಿಲ್ಲ. ಆದರೆ apart from that devices, if at all you got one device, new device in the market, if try to connect to your system, then it may ask you ಸೊ ಅನ್ನೋನ್ ಡಿವೈಸ್, ಅವಾಗ ಮಾತ್ರ ನೀವು ಅದು ಡೀಟೇಲ್ಸ್ ಕೊಡಬೇಕಾಗತ್ತೆ. ಓಕೆ, ಸೊ ಆಪರೇಟಿಂಗ್ ಸಿಸ್ಟಮ್ಸ್. ಆಮೇಲೆ ಅದರಲ್ಲಿ ಜಂಕ್ ಕ್ಯಾರೆಕ್ಟರ್ಸ್, ಅದರಲ್ಲಿ ಡಿಸ್ಕ್ ಕ್ಲೀನ್ ಮಾಡಲಿಕ್ಕೆ
ಮತ್ತು ವೈರಸವನ್ನು ತಡೆಯಲಿಕ್ಕೆ ಫೈರ್ ವಾಲ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಸೊ ಕೆಲವೊಂದು ಸಿಸ್ಟಮ್ ಸಾಫ್ಟ್ವೇರ್ ಬಂತು. ಸೊ ದಟ್ ಈಸ್ ನೋನ್ ಆಸ್ ಅನ್ ಯುಟಿಲಿಟಿ ಸಾಫ್ಟ್ವೇರ್. ನಾವು ಆ್ಯಂಟಿವೈರಸ್ ಅಂತ ಹೇಳ್ತೀವಿ, ವೈರಸ್ ಬಂದಾಗ ಆ್ಯಂಟಿವೈರಸ್. ಓಕೆ, ಸೊ ಡಿಸ್ಕ್ ಕ್ಲೀನ್ ಮಾಡಲಿಕ್ಕೆ ಇದಕ್ಕೆ ಒಂದು ಸ್ಪೆಷಲ್ ಸಾಫ್ಟ್ವೇರ್ ಬಂತು. ಸೊ ದಟ್ ಈಸ್ ಅಗೈನ್ ಇಟ್ ಇಸ್ ಕನೆಕ್ಟೆಡ್ ಟು ದ ಮಷೀನ್ ಡೈರೆಕ್ಟ್ಲಿ. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ದಿ classification of a system software. So application software, simple application software, ಇದು ಎಲ್ಲ ಸಿಸ್ಟಮ್. ಯಾರೇ ಹೊಸದು ಸಿಸ್ಟಮ್ ಬೈ ಮಾಡಿದಾಗ, ಪರ್ಚೇಸ್ ಮಾಡಿದಾಗ ಅವ್ರಿಗೆ ಮೈಕ್ರೋಸಾಫ್ಟ್ ಆಫೀಸ್, MS ಆಫೀಸ್ ಬಂದಿರುತ್ತೆ. ಕೆಲವೊಂದು ಮ್ಯೂಸಿಕ್ಗೆ ಸಂಬಂಧಪಟ್ಟಂತಹ, ಕೆಲವೊಂದು ವಿಡಿಯೋಗೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಆಗಿರ್ತವೆ. ಕೆಲವೊಂದು ಸ್ಪೆಸಿಫಿಕ್ ಆಗಿರುತ್ತೆ, ಅದು ಸೈಲ್ಯಾಬ್ ಆಗಿರಬಹುದು, ಮ್ಯಾಟ್ಲ್ಯಾಬ್ ಆಗಿರಬಹುದು, ಅದು ಪೆನಾಕಲ್ ಆಗಿರಬಹುದು. ಓಕೆ, ಸೊ ಸೈಂಟಿಫಿಕ್ ರೀಸನ್ಸ್ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್. ಸೊ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್, ದೇ ಕ್ಯಾನ್ ಗೋ ಫಾರ್ ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್. ಓಕೆ, ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಸಾಫ್ಟ್ವೇರ್. ಸೊ ಲೆಟ್ ಮಿ ಗೋ ಟು ದಿ ನೆಕ್ಸ್ಟ್ slides to know more about this operating system, my dear student. Okay? ನೋಡಿ, ಈಗ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು ಡೆಫಿನಿಷನ್ಸ್ ಹೇಳ್ತಾ ಇದೆ. ಎನ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ದಟ್ ಮ್ಯಾನೇಜಸ್ ಕಂಪ್ಯೂಟರ್ ಹಾರ್ಡ್ವೇರ್. ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ರಿಸೋರ್ಸಸ್ಗೆ ಮ್ಯಾನೇಜ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ಪ್ರೊವೈಡಿಂಗ್ ದ ಕಂಟ್ರೋಲ್ ಅಂಡ್ ದ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ದ ಸಾಫ್ಟ್ವೇರ್ಸ್, ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಇನ್ ಬ್ರೀಫ್ ಹೇಳ್ಬೇಕಂದ್ರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ರಿಸೋರ್ಸಸ್ ಏನಿದಾವೆಲ್ಲ, ಸೊ ಅದಕ್ಕೆ ಒಂದು ಮ್ಯಾನೇಜ್ಮೆಂಟ್, ಒಂದು ಮ್ಯಾನೇಜಿಂಗ್ ಕೆಪಾಬಿಲಿಟಿ. ಸೊ ದಿಸ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಹ್ಯಾವಿಂಗ್, ಇಟ್ ಈಸ್ ಡೂಯಿಂಗ್ ದಟ್ ವರ್ಕ್. ಓಕೆ, ಪ್ರೊವೈಡಿಂಗ್ ಸರ್ವಿಸಸ್ ಫಾರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ಗೆ ಸರ್ವಿಸವನ್ನು ಪ್ರೊವೈಡ್ ಮಾಡ್ತಾ ಇದೆ. ಓಕೆ, ಸೊ ಇದರಲ್ಲಿ ಕೀ ಪಾಯಿಂಟ್ಸ್ ಏನು ಬರ್ಬೋದು. ಆಕ್ಟ್ಸ್ ಆಸ್ ಅನ್ ಇಂಟರ್ಮೀಡಿಯರಿ ಬಿಟ್ವೀನ್ ಯೂಸರ್ಸ್ ಅಂಡ್ ದ ಹಾರ್ಡ್ವೇರ್. ಹಾರ್ಡ್ವೇರ್ ಮತ್ತು ಯೂಸರ್ಸ್ ನಡುವೆ ಒಂದು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದೆ, ಒಂದು ಇಂಟರ್ಫೇಸವನ್ನು ಕ್ರಿಯೇಟ್ ಮಾಡ್ತಾ ಇದೆ, ಒಂದು ಸರ್ವಿಸವನ್ನು ಅದು ಪ್ರೊವೈಡ್ ಮಾಡ್ತಾ ಇದೆ, ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಎನೇಬಲ್ಸ್ ಎಫಿಷಿಯಂಟ್ ಎಕ್ಸಿಕ್ಯೂಷನ್ ಆಫ್ ಅಪ್ಲಿಕೇಶನ್. ಎಫಿಷಿಯಂಟ್ ಎಕ್ಸಿಕ್ಯೂಷನ್ಸ್ ಸ್ಮೂತ್ ಫಂಕ್ಷನಿಂಗ್ಗೆ ಇದು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್, ವಾಟ್ ಇಟ್ ಸೇಸ್. Evolution of operating system. Operating systems have evolved dramatically over the decades. ಇದಕ್ಕೆ ಡಿಕೇಡ್, ಸೆಂಚುರೀಸ್ ಕಳೆದು ಹೋಯಿತು. ಈಗ 2040 ಬಂದರೆ 100 years ಸ್ಟ್ರಗಲ್ ಇನ್ ದಿಸ್ ಕಂಪ್ಯೂಟರ್ ಫೀಲ್ಡ್ನಲ್ಲಿ ಆಗುತ್ತೆ, ಮೈ ಡಿಯರ್ ಸ್ಟೂಡೆಂಟ್. ದ ಅರ್ಲಿಯಸ್ಟ್ ಸಿಸ್ಟಮ್ಸ್, ಇದು ಫಸ್ಟ್ ಜನರೇಷನ್ ಸಿಸ್ಟಮ್ಸ್, 1940s to 50s. The earliest computers did not have any operating system. ಆಪರೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ಇರಲಿಲ್ಲ, ಡೈರೆಕ್ಟ್ ಇಂಟರಾಕ್ಷನ್ಸ್ ಇತ್ತು. ಯೂಸರ್ ಹ್ಯಾಡ್ ಟು ಪ್ರೋಗ್ರಾಮ್ ದ ಮಷೀನ್ ಕೋಡ್ ಡೈರೆಕ್ಟ್ಲಿ. ಬ್ಯಾಚ್ ಪ್ರೊಸೆಸಿಂಗ್ ಸಿಸ್ಟಮ್ಸ್ ಇತ್ತು, ವೇರ್ ಇಂಟ್ರೊಡ್ಯೂಸ್ಡ್ ವೇರ್ ಟಾಸ್ಕ್ಸ್ ವೇರ್ ಹ್ಯಾಂಡಲ್ಡ್ ಇನ್ ಗ್ರೂಪ್ಸ್ ಆರ್ ಬ್ಯಾಚಸ್. ಆಪರೇಟಿಂಗ್ ಸಿಸ್ಟಮ್ಸು ಕೆಲವೊಂದು ಟೈಪ್ಸ್ ಇದ್ದಾವೆ. ಅದು ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಅದು ಸೀರಿಯಲ್ ಪ್ರಾಸೆಸಿಂಗ್ ಸಿಸ್ಟಮ್ ಆಗಿರ್ಬೋದು, ಪ್ಯಾರಲಲ್ ಪ್ರಾಸೆಸಿಂಗ್ ಸಿಸ್ಟಮ್ ಆಗಿರ್ಬೋದು. ಓಕೆ, ಸೊ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರಬಹುದು, ಮಲ್ಟಿಟಾಸ್ಕಿಂಗ್, ಮಲ್ಟಿ ಶೇರಿಂಗ್, ಮಲ್ಟಿ ಟೈಮ್ ಶೇರಿಂಗ್, ಮಲ್ಟಿ ಪ್ರೋಗ್ರಾಮಿಂಗ್, ಮಲ್ಟಿ ಪ್ರಾಸೆಸಿಂಗ್, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್, ರಿಯಲ್ ಟೈಮ್ ಅಪ್ಲಿಕೇಶನ್ಸ್, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ಸ್, ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ಸ್, ಎಂಬೆಡೆಡ್ ಆಪರೇಟಿಂಗ್ ಸಿಸ್ಟಮ್ಸ್. ಈ ಥರ ಹಲವಾರು ಆಪರೇಟಿಂಗ್ ಸಿಸ್ಟಮ್ಸ್ ಟೈಪ್ಸ್ ಇದ್ದಾವೆ, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹಿಯರ್ ದ ಅರ್ಲಿ ಸಿಸ್ಟಮ್ಸ್ ದೇ ಡಿಡ್ ನಾಟ್ ಹ್ಯಾಡ್ ಆಪರೇಟಿಂಗ್ ಸಿಸ್ಟಮ್ಸ್, ಅಲ್ಲೇ ಇರಲಿಲ್ಲ. ಅದಕ್ಕೆ ಪ್ರೋಗ್ರಾಮರ್ಸ್ ಮಷೀನ್ ಕೋಡ್ನಲ್ಲಿ ಬರೀಬೇಕಾಗ್ತಿತ್ತು. ಸೊ ದೇರ್ ವಾಸ್ ನೋ ಟ್ರಾನ್ಸ್ಲೇಟರ್ ಆಲ್ಸೋ ಅವೈಲೇಬಲ್ ಡ್ಯೂರಿಂಗ್ ದಟ್ ಟೈಮ್ಸ್. ಸೊ ಸೆಕೆಂಡ್ ಜನ್ರೇಷನ್ಸ್ನಲ್ಲಿ 50s to 60s ಅಸೆಂಬ್ಲರ್ ಬಂತು, ಅಸೆಂಬ್ಲಿ ಲ್ಯಾಂಗ್ವೇಜ್ ಬಂತು, ಟ್ರಾನ್ಸ್ಲೇಷನ್ಸ್ ಆಯಿತು. ಓಕೆ, ಸೊ ಸ್ವಲ್ಪ ಈಸಿಗೆ ಬಂದ್ವಿ. ಥರ್ಡ್ ಜನ್ರೇಷನ್ಸ್ಗೆ ಬಂದಾಗ ಹೈ ಲೆವೆಲ್ ಲ್ಯಾಂಗ್ವೇಜ್ ವಿಚ್ ಈಸ್ ವೆರಿ ಮಚ್ ಸಿಮಿಲರ್ ಟು ದ ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜ್. ಓಕೆ, ಸೊ ಆವಾಗ ಕಂಪೈಲರ್ಸು, ಟ್ರಾನ್ಸ್ಲೇಟರ್ಸು, ಇಂಟರ್ಪ್ರೇಟರ್ಸು ಈ ಥರ ನಮಗೆ ಬಂದಾಗ ಮತ್ತಷ್ಟು ಈಸಿ ಆಯಿತು. ಓಕೆ, ಸೊ ದಟ್ ಆಲ್ ಇಟ್ ಇಸ್
going to be converted to the machine code to make the system to understand, my dear student. Batches group wise ಇಲ್ಲೇ ಅದು ಮಾಡಿ ಮಾನಿಟರ್ಸ್ಗೆ ಕೊಟ್ಟು ಒಂದು ಆಪರೇಟರ್ಸ್ ಮುಖಾಂತರ ಸಿಸ್ಟಮ್ಸ್ಗೆ ಲೋಡ್ ಮಾಡಲಾಗ್ತಿತ್ತು. ಸಿಮಿಲರ್ ಕೈಂಡ್ಸ್ ಬ್ಯಾಚಸ್ ಮಾಡಿ ಹೋಗ್ತಾ ಇತ್ತು. ಮಲ್ಟಿ ಪ್ರೋಗ್ರಾಮಿಂಗ್ ಅಂಡ್ ಟೈಮ್ ಶೇರಿಂಗ್ 1960s ಬಂತು. A computer became more powerful. The concept of multi-programming was introduced, allowing several programs to run simultaneously. Okay, so ನಾನು ಯಾವುದೇ ಒಂದು ಎಡಿಟರ್ ತಗೊಂಡು ಅಲ್ಲೇ ಒಂದು ಲೆಟರ್ವನ್ನು ಟೈಪ್ ಮಾಡ್ತಾ ಇರ್ತೇನೆ. At the same times I will open my email, sending some mails. At the same times I am browsing, internet browsing ಮಾಡ್ತಾ ಇದ್ದೇನೆ. ಸೊ ಹಲವಾರು ನಾನು at the same times I can do that. ಮಲ್ಟಿಪಲ್ ಪ್ರೋಗ್ರಾಮಿಂಗ್. ಸೊ ಈ ಥರ ಕಾನ್ಸೆಪ್ಟವನ್ನು ನಾವು ನೋಡ್ತಾ ಇದ್ದೀವಿ. ಟೈಮ್ ಶೇರಿಂಗ್ ಎನೇಬಲ್ಡ್ ಮಲ್ಟಿಪಲ್ ಯೂಸರ್ ಟು ಆಕ್ಸೆಸ್ ದ ಸಿಸ್ಟಮ್ ಅಟ್ ಒನ್ಸ್. ಯುನಿಕ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಪೋರ್ಟೇಬಲ್ ಆಪರೇಟಿಂಗ್ ಸಿಸ್ಟಮ್ಸ್ 1970s ಬಂತು. ಇನ್ ದ ಇಯರ್ 1971 ಇಂಟೆಲ್ದವರು ಒಂದು ಮೈಕ್ರೋ ಪ್ರಾಸೆಸರ್, ಪ್ರೋಗ್ರಾಮೇಬಲ್ ಲಾಜಿಕಲ್ ಎಲೆಕ್ಟ್ರಾನಿಕ್ ಡಿವೈಸ್, ಅದು ಮೈಕ್ರೋ ಇನ್ಸ್ಟ್ರಕ್ಷನ್ಸನ್ನು ಪಡೆದುಕೊಂಡು ಅದು ರಿಸಲ್ಟವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಇಟ್ ಈಸ್ ಎ ಪ್ರೋಗ್ರಾಮೇಬಲ್ ಲಾಜಿಕ್ ಡಿವೈಸ್. PLDs, CPLDs, FPGA ಈ ಥರ ಬೇರೆ ಬೇರೆ ಡಿವೈಸವನ್ನು ಮಾರ್ಕೆಟ್ನಲ್ಲಿ ಬಂತು. ಸೊ 1970s ಆದಮೇಲೆ ಸೊ ದೆರ್ ವಾಸ್ ಅ ವೆರಿ ಡ್ರಾಸ್ಟಿಕಲ್ ಡೆವಲಪ್ಮೆಂಟ್ಸ್ ಇನ್ ದಿ ಕಂಪ್ಯೂಟರ್ ಟೆಕ್ನಾಲಜಿ. ಓಕೆ, ಸೊ ಯುನಿಕ್ಸ್ ವಾಸ್ ಡೆವಲಪ್ಡ್. ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್, Windows is an operating system, Linux is an operating system. So these different systems, Unix 1970s ಆದಮೇಲೆ ಬಂತು. AT&T ಲ್ಯಾಬ್ ಅವರು ಡೆವಲಪ್ ಮಾಡಿದರು, ಫೋಕಸಿಂಗ್ ಆನ್ ಮಲ್ಟಿ ಯೂಸರ್ ಕೆಪಾಬಿಲಿಟೀಸ್ ಆ್ಯಂಡ್ ಪೋರ್ಟಬಿಲಿಟಿ. Unix became the foundation of a many later system. So still it is a very popular. So it has got best features. ಆಮೇಲೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ 1980s ನಲ್ಲಿ ಬಂತು. Networks and distributed operating systems 1990s. Modern operating systems 2000s ನಲ್ಲಿ ಬಂತು. Today's system focus on multitasking, security, cloud computing, virtualizations with mobile operating systems like iOS and Android become dominant. iOS Apple devices ಗೆ iOS ಬಂತು. Android for non-Apple devices. ಸೊ ಅದರ್ ದೆನ್ ಆ್ಯಪಲ್, ಸೊ ಯಾವ ಮೊಬೈಲ್ಸ್ ಇದ್ದಾವೆ ಅದಕ್ಕೆ ಆಂಡ್ರಾಯ್ಡ್ ಅಂತ ಬಂತು. ಸೊ ದೀಸ್ 2000s ನಲ್ಲಿ ಇದು ಇಂಟ್ರೊಡಕ್ಷನ್ಸ್ ಇರ್ದಾಯಿತು. ಇಲ್ಲಿ ನೋಡಿ, ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್ ಡೌನ್. ಓಕೆ, ಸೊ ಇದು ಎಕ್ಸಾಮ್ಸ್ನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕೇಳಲಾಗುತ್ತದೆ ಮೈ ಡಿಯರ್ ಸ್ಟೂಡೆಂಟ್. The operating systems does the following functions: process management, memory management, file system management, device management, security and access control. ಈ ಥರ ನಿಮಗೆ ಅಲ್ಲಿ ಕೇಳಿ ಇದರಲ್ಲಿ ಯಾವುದು ಅಲ್ಲ ಯಾವುದು ಹೌದು ಅಂತ ಹೇಳಿ ಆಪ್ಷನ್ಸ್ನಲ್ಲಿ ಟೆಸ್ಟ್ ಮಾಡಿ ಕೇಳಲಾಗುತ್ತದೆ. ಓಕೆ, ಸೊ ಇದಕ್ಕಿಂತ ಮುಂಚೆದು ನೀವು ಕ್ವಶನ್ ಪೇಪರ್ಸ್ ನೋಡಿದರೆ ಸೊ ಡೆಫಿನೆಟ್ಲಿ ಯು ವಿಲ್ ಫೈಂಡ್, ಸೊ ಬೇಸ್ಡ್ ಆನ್ ದೀಸ್ ಟಾಪಿಕ್ಸ್, ಸೊ ನಂಬರ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಸಿ. ಸೊ ಅಲ್ಲಿ ನಿಮಗೆ ಸಿಗುತ್ತೆ ಡೆಫಿನೆಟ್ಲಿ. ಸೊ ಇಲ್ಲಿ ರಿಯೋ ಅಕಾಡೆಮಿದು ಒಂದು ಸ್ಪೆಷಾಲಿಟಿ ಏನಂದರೆ ವಿ ಸ್ಟಾರ್ಟ್ ವಿತ್ 2016 ಕ್ವಶನ್ ಪೇಪರ್ಲಿಂದ 2024 ತನಕ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್. ಅದೇ ಕ್ವಶನ್ಸ್ ರಿಪೀಟ್ ಆಗ್ತವೆ ಎಕ್ಸಾಮ್ಸ್ನಲ್ಲಿ. ಓಕೆ, ಜಸ್ಟ್ ನೀವು 2016 to 2024 ತನಕ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ದ ಕಾನ್ಸೆಪ್ಟ್ ಇಫ್ ಇಟ್ ಗೆಟ್ಸ್ ಕ್ರಿಸ್ಟಲ್ ಕ್ಲಿಯರ್ ಟು ಯು, ಡೆಫಿನೆಟ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್ ಯುವರ್ ರ್ಯಾಂಕಿಂಗ್ ಇಸ್ ಬಿಲೋ 100. ಓಕೆ, 100 ಒಳಗಡೆ ಬರುತ್ತೆ. ದಟ್ ಈಸ್ ವಾಟ್ ವಿ ಹವ್ ಸೀನ್ ಇನ್ ದ ಲಾಸ್ಟ್ ದಿಸ್ ಎಕ್ಸಾಮ್ ರಿಸಲ್ಟ್ಸ್ 2024ನಲ್ಲಿ ನಾವು ನೋಡಿದ್ದೇವೆ ನಾವು. ಓಕೆ, ಸೊ ನಮ್ಮಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಬೆಸ್ಟ್ ರ್ಯಾಂಕಿಂಗ್ಸ್ ತಗೊಂಡಿದ್ದಾರೆ. ಓಕೆ, ಸೊ ಇದು ಲಿಸ್ಟ್ ಆಫ್ ಕೀ ಫಂಕ್ಷನ್ಸ್ ಇಸ್ ಎ ಪ್ರಾಸೆಸ್ ಮ್ಯಾನೇಜ್ಮೆಂಟ್, ಮೆಮರಿ ಮ್ಯಾನೇಜ್ಮೆಂಟ್, ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್, ಡಿವೈಸ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಆಕ್ಸೆಸ್ ಕಂಟ್ರೋಲ್. ಈ ಫಿಗರ್ನಲ್ಲಿ ನೋಡಿದರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಪ್ರಾಸೆಸ್ ಮ್ಯಾನೇಜ್ಮೆಂಟ್, ಇಲ್ಲಿ ಡಿಫ್ರೆಂಟ್ ಪ್ರಾಸೆಸ್ ಅದು ಮ್ಯಾನೇಜ್ ಮಾಡುತ್ತೆ.
ಫೈಲ್ ಮ್ಯಾನೇಜ್ಮೆಂಟ್ ಇದೆ, ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಇದೆ, ಮೇನ್ ಮೆಮರಿ ಮ್ಯಾನೇಜ್ಮೆಂಟ್ ಇದೆ, ಸೆಕೆಂಡರಿ ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಇದೆ, IO ಡಿವೈಸ್ ಮ್ಯಾನೇಜ್ಮೆಂಟ್ ಇದೆ, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಇದೆ, ಕಮಾಂಡ್ ಇಂಟರ್ಪ್ರೆಟರ್ ಸಿಸ್ಟಮ್. ಸೊ ಈ ಥರ ಹಲವಾರು ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಇದರಲ್ಲಿ ಒಳಗೊಂಡಿದೆ. ಒನ್ ಬೈ ಒನ್ ನೋಡೋದಾದರೆ ನೋಡಿ, ಇಲ್ಲಿ ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡಿಸ್ಕ್ರಿಪ್ಷನ್ ಏನಿದೆ, ಮ್ಯಾನೇಜಿಂಗ್ ದಿ ಎಕ್ಸಿಕ್ಯೂಷನ್ ಆಫ್ ಮಲ್ಟಿಪಲ್ ಪ್ರಾಸೆಸಸ್ ಪ್ರೋಗ್ರಾಮ್ಸ್ ಸೈಮಲ್ಟೇನಿಯಸ್. ಇದು ಒಂದು ದೊಡ್ಡ ಮ್ಯಾನೇಜ್ಮೆಂಟ್. ಇದು MBA ಆದಂಗೆ. ಓಕೆ, ಸೊ ದ ಸಿಸ್ಟಮ್ ಹ್ಯಾಸ್ ಗಾಟ್ ದ ಡಿಗ್ರಿ ಆಫ್ MBA ಮೈ ಡಿಯರ್ ಸ್ಟೂಡೆಂಟ್. ಏನೇನು ಮ್ಯಾನೇಜ್ ಮಾಡಿತ್ತು ನೋಡಿ. ಈಗ MBA ಆದವ್ರು ಏನು ಮಾಡ್ತಾರೆ? ಫೈನಾನ್ಸ್ ಮ್ಯಾನೇಜ್ ಮಾಡೋದು, ಪ್ರೊಡಕ್ಷನ್ಸ್ ಮ್ಯಾನೇಜ್ ಮಾಡೋದು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಮಾರ್ಕೆಟಿಂಗ್, ಅದು ಮ್ಯಾನೇಜ್ಮೆಂಟ್. ಸೊ ಒಂದೊಂದಕ್ಕೆ ಸೀಮಿತವಾಗಿಬಿಡ್ತೀವಿ ನಾವು ಹ್ಯೂಮನ್ ಬೀಯಿಂಗ್ಸ್. ಬಟ್ ದ ಸಿಸ್ಟಮ್, that too the operating system, that is the system software, so which is managing multiple things my dear students. Memory manage ಮಾಡ್ತಾ ಇದೆ, process manage ಮಾಡ್ತಾ ಇದೆ, network manage ಮಾಡ್ತಾ ಇದೆ, okay, so file management ಮಾಡ್ತಾ ಇದೆ, primary memory manage ಮಾಡ್ತಾ ಇದೆ, secondary storage manage ಮಾಡ್ತಾ ಇದೆ. ಓಕೆ, ಈ ಥರ ಮ್ಯಾನೇಜ್ಮೆಂಟ್ ಇದು ದೊಡ್ಡ ಒಂದು MBAದು ಬಾಸ್ ಇದ್ದಂಗಿದ್ದಾನೆ ಕಂಪ್ಯೂಟರ್ನಲ್ಲಿ. ಓಕೆ, so it is multiple processes, programs simultaneously it is managing the execution, smooth functionality. ಅದಕ್ಕೆ ಒಂದೇ ಒಂದು ಉದ್ದೇಶ ಏನಂದರೆ ಸ್ಮೂತ್ ಫಂಕ್ಷನ್ಸ್ ಆಗಬೇಕು. ಈ ಒಂದು MBA ಆದವನು ಏನು ಮಾಡ್ತಾನೆ, ಜನರಲ್ ಮ್ಯಾನೇಜರ್ ಆಗಿ ಒಂದು ಕಂಪ್ನಿಯನ್ನು ರನ್ ಮಾಡುವಾಗ ಸ್ಮೂತ್ ಫಂಕ್ಷನ್ಸ್ ಆಗಬೇಕು, ಎಂಪ್ಲಾಯೀಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಬೇಕು, ಎಂಪ್ಲಾಯೀಸ್ಗೆ ಸರಿಯಾಗಿ ಅವ್ರಿಗೆ ಸ್ಯಾಲ್ರಿ ಸಿಗಬೇಕು, ಓನರ್ಗೆ ಸರಿಯಾಗಿ ಪ್ರಾಫಿಟ್ ಬರಬೇಕು, ಯಾವುದೇ ಒಂದು ತರಹದು ಇಶ್ಯೂಸ್ ಆಗಬಾರ್ದು ಅಂತ ಹೇಳಿ ಅವನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊತ ಇರ್ತಾನೆ. ಓಕೆ, ಸೊ ದ MBA ಪರ್ಸನಾಲಿಟಿ, ದಟ್ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಕೋಆರ್ಡಿನೇಟ್ ಬಿಟ್ವೀನ್ ದಿ ಕಸ್ಟಮರ್ಸ್, ಬಿಟ್ವೀನ್ ದಿ ಆಫಿಷಿಯಲ್ಸ್, ಒಂದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಸ್ ಪಾಲಿಸಿ ಮೇಲೆ ಅವನು ಯಾವ ಥರ ಮ್ಯಾನೇಜ್ ಮಾಡ್ತಾನೆ, ಅದೇ ತರಹ ಇಲ್ಲೇ ಹಲವಾರು ಮ್ಯಾನೇಜ್ಮೆಂಟ್ ಸರ್ವಿಸಸ್ ಆಪರೇಟಿಂಗ್ ಸಿಸ್ಟಮನ್ನು ಪ್ರೊವೈಡ್ ಮಾಡುತ್ತೆ. ಪ್ರಾಸೆಸ್ ಶೆಡ್ಯೂಲಿಂಗ್, ಪ್ರತಿಯೊಂದಕ್ಕೂ ಶೆಡ್ಯೂಲಿಂಗ್ ಆಗಬೇಕು, ಪ್ರತಿಯೊಂದಕ್ಕೆ ಒಂದು ಟೈಮಿಂಗ್ ಇರಬೇಕು ಅದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ದೇರ್ ಆರ್ ಮಲ್ಟಿಪಲ್ ಟಾಸ್ಕ್ಸ್. ಇಲ್ಲೊಂದು ಟಾಸ್ಕ್ ಇದೆ, ಇಲ್ಲೊಂದಿದೆ, 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 ಮಲ್ಟಿಪಲ್ ಟಾಸ್ಕ್. ಸೊ ದಿಸ್ ಆಪರೇಟಿಂಗ್ ಸಿಸ್ಟಮ್, ಇಟ್ ಈಸ್ ಪ್ರೊವೈಡಿಂಗ್ ದ ಸರ್ವಿಸಸ್ ಟು ಆಲ್ ದ ಡಿಫ್ರೆಂಟ್ ಟಾಸ್ಕ್ಸ್. ಅವಾಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಸೊ ಇದಕ್ಕೆ 12 ಸೆಕೆಂಡ್ಸ್ ಬೇಕು ಎಕ್ಸಿಕ್ಯೂಷನ್ಸ್ಗೆ, ಇದಕ್ಕೆ 5 ಸೆಕೆಂಡ್ಸ್ ಬೇಕು, ಇದಕ್ಕೆ 7 ಸೆಕೆಂಡ್ಸ್ ಬೇಕು, ಇದಕ್ಕೆ 15 ಸೆಕೆಂಡ್ಸ್ ಬೇಕು, ಇದಕ್ಕೆ 22 ಸೆಕೆಂಡ್ಸ್ ಬೇಕು. ಈ ಥರ ಇದ್ದಾಗ ಸೊ ದ ಸಿಸ್ಟಮ್ ಈಸ್ ಗೋಯಿಂಗ್ ಟು ಟೇಕ್ ದಿಸ್ ಫಸ್ಟ್ ಟಾಸ್ಕ್, ಇದು ಕಂಪ್ಲೀಟ್ ಮಾಡ್ತಾನೆ, ಸೆಕೆಂಡ್ ಟಾಸ್ಕ್ ಬರ್ತಾನೆ, ಕಂಪ್ಲೀಟ್ ಮಾಡ್ತಾನೆ, ಥರ್ಡ್ ಟಾಸ್ಕ್ ಬರ್ತಾನೆ, ಫೋರ್ತ್ ಟಾಸ್ಕ್ ಬರ್ತಾನೆ, ಕಂಪ್ಲೀಟ್ ಮಾಡ್ತಾನೆ, ಫಿಫ್ತ್ ಟಾಸ್ಕ್ ಬರ್ತಾನೆ. ಇದೇ ಥರ ಸೊ ರೊಟೇಷನ್ಸ್ ಮೇಲೆ ಎಲ್ಲ ಟಾಸ್ಕವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ನಾವು ನಾನ್ ಪ್ರಿಎಂಪ್ಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲೇ ಯಾವುದೇ ಥರದ್ದು ನೋಡುವುದಿಲ್ಲ. ಸಪೋಸ್ ಅಟ್ ದ ಸೇಮ್ ಟೈಮ್ ದ ಟು ಆಕರ್ಸ್, ಅವಾಗ ಪ್ರಿಯಾರಿಟಿ ಬೇಸ್ ಮೇಲೆ, ಯಾವುದು ಪ್ರಿಯಾರಿಟಿ ಆ ಬೇಸ್ ಮೇಲೆ ಅದು ಒಂದು ರನ್ ಮಾಡಲಾಗುತ್ತದೆ, ಎಕ್ಸಿಕ್ಯೂಷನ್ಸ್ ಮಾಡ್ತಾರೆ. ನಾನ್ ಪ್ರಿಎಂಪ್ಟಿವ್ನಲ್ಲಿ ಈ ಥರ ಆಗುತ್ತೆ. ಪ್ರಿಎಂಪ್ಟಿವ್ ಇದರಲ್ಲಿ ಏನಾಗುತ್ತೆ ಅಂದರೆ ಈಕ್ವಲ್ ಟೈಮ್ ಪ್ರತಿಯೊಂದಕ್ಕೆ ಕೊಡಲಾಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ಸ್ ಇಲ್ಲೇ 12 ಸೆಕೆಂಡ್ಸ್ಗೆ ನಾನು 5 ಸೆಕೆಂಡ್ಸ್ ಈಕ್ವಲ್ ಟೈಮ್ ಕೊಡ್ತೇನೆ. ಈ 5 ಸೆಕೆಂಡ್ಸ್ನಲ್ಲಿ ಇದು ಎಷ್ಟು ಕೆಲಸ ಮಾಡ್ಬೋದಲ್ಲ ಅಷ್ಟೇ ಮಾಡ್ತಾನೆ. 7 ಸೆಕೆಂಡ್ಸ್ ಕೆಲಸ ಬಾಕಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬರ್ತಾನೆ, ಇದು 5 ಸೆಕೆಂಡ್ಸ್ ಬೇಕಾಗಿದೆ, ಕಂಪ್ಲೀಟ್ ಆಗುತ್ತೆ ಕೆಲಸ. ಇದು 5 ಸೆಕೆಂಡ್ಸ್ ಮುಗಿಸಿ 2 ಸೆಕೆಂಡ್ಸ್ ಉಳಿಯುತ್ತೆ. ಇಲ್ಲೇ 15 ಸೆಕೆಂಡ್ಸ್ನಲ್ಲಿ 5 ಸೆಕೆಂಡ್ಸ್ ಮಾಡಿ 10 ಸೆಕೆಂಡ್ಸ್ ಕೆಲಸ ಪೆಂಡಿಂಗ್ ಉಳಿಯುತ್ತೆ. ಇಲ್ಲೇ 17 ಸೆಕೆಂಡ್ಸ್ ಪೆಂಡಿಂಗ್ ಉಳಿಯುತ್ತೆ. ಮತ್ತೆ ಇದಕ್ಕೆ ಬಂದು ಮತ್ತೆ ಇಲ್ಲೇ 7 ಸೆಕೆಂಡ್ಸ್ ಏನಿತ್ತಲ್ಲ 7 ಸೆಕೆಂಡ್ಸ್ನಲ್ಲಿ ಕೆಲಸ ಮಾಡಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್, ಟೈಮಿಂಗ್ ಡಿಸ್ಟ್ರಿಬ್ಯೂಷನ್. ಇಲ್ಲೇ ಪ್ರಿಆಂಪ್ಟಿವ್, ನಾನ್ ಪ್ರಿಆಂಪ್ಟಿವ್ ಶೆಡ್ಯೂಲಿಂಗ್. ಒಂದು ರೌಂಡ್ ರೋಬಿನ್ ಫ್ಯಾಷನ್ಸ್ನಲ್ಲಿ, ಇದು ರೌಂಡ್ ರೋಬಿನ್ ಫ್ಯಾಷನ್ಸ್ನಲ್ಲಿ ಆಗ್ಬೋದು,
ಇನ್ನೂ ಒಂದು ಇಂಟ್ರಪ್ಟ್ ಬೇಸ್ಡ್. ಯಾರು ರೇಸ್ ಮಾಡ್ತಾರೆ ನನಗೆ ಬೇಕು ಸರ್ವಿಸ್ ಅಂದಾಗ ಸಿಸ್ಟಮ್ ಇಸ್ ಗೋಯಿಂಗ್ ಟು ಪ್ರೊವೈಡ್, ಆಪರೇಟಿಂಗ್ ಸಿಸ್ಟಮ್ ಇಸ್ ಗೋಯಿಂಗ್ ಟು ಮೇಕ್ ಎ ಕನೆಕ್ಷನ್ಸ್ ಬಿಟ್ವೀನ್ ದ ಸಿಸ್ಟಮ್, ದಟ್ ಈಸ್ ದ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಮ್ಯಾಕ್ಸಿಮಮ್ ಯುಟಿಲೈಸೇಷನ್ಸ್ ಆಗುತ್ತೆ CPU. ಜನರೇಷನ್ಸ್ 1 ಆ್ಯಂಡ್ ಜನರೇಷನ್ಸ್ 2 ನಲ್ಲಿ ನೋಡಿದಾಗ ಅಲ್ಲಿ CPU ಯುಟಿಲೈಸೇಷನ್ಸ್ ವೆರಿ ಮಿನಿಮಮ್, ಥ್ರೂಪುಟ್ ವಾಸ್ ಆಲ್ಸೋ ಮಿನಿಮಮ್. ಇಲ್ಲಿ ಥ್ರೂಪುಟ್ ವರ್ಕ್ ಡನ್, ಸೊ ಮ್ಯಾಕ್ಸಿಮಮ್ ವರ್ಕ್ ಡನ್, ಮ್ಯಾಕ್ಸಿಮಮ್ ಥ್ರೂಪುಟ್ ಆಗುತ್ತೆ, ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ CPU ಆಗುತ್ತೆ. ಯಾಕಂದರೆ ಹ್ಯೂಮನ್ ಬೀಯಿಂಗ್ ಮತ್ತು ಮಷೀನ್ಗೆ ಒಂದು ಮೇಜರ್ ಡಿಫ್ರೆನ್ಸ್ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಸೊ ಬೆಳಗ್ಗೆ 10 ಗಂಟೆಗೆ ನಾವು ಡ್ಯೂಟಿಗೆ ಜಾಯ್ನ್ ಆದಾಗ ಹೌ ಮಚ್ ವಿ ಫ್ರೆಶ್ ಟು ಪರ್ಫಾರ್ಮ್ ಅವರ್ ಡ್ಯೂಟೀಸ್ ಅಟ್ ದ ಟೈಮ್ ಆಫ್ ಬಿಗಿನಿಂಗ್ ಆಫ್ ದ ಡೇ. ಸೊ 10 ಗಂಟೆಗೆ ನಾವು ಜಾಯ್ನ್ ಆದಾಗ ನಾವು ಫ್ರೆಶ್ ಇರ್ತೀವಿ, ನಮ್ಮ ಹತ್ರ ಪೇಷನ್ಸ್ ಇರುತ್ತೆ. ಸೊ ದ ಸಿಸ್ಟಮ್ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಪೇಷನ್ಸ್ ದ ಲಾಸ್ಟ್ ಅವರ್ ಆಲ್ಸೋ. ನೆವರ್ ಟಯರ್ಡೇ ಆಗೋದಿಲ್ಲ ಸಿಸ್ಟಮ್. ನಾವು ಟಯರ್ಡ್ ಆಗಿಬಿಡ್ತೀವಿ. ನಾವು ಬೆಳಗ್ಗೆ ಎಷ್ಟು ಮಾಡಿರ್ತೀವಿ ಅಲ್ಲ 10 ಗಂಟೆಲಿಂದ 11 ಗಂಟೆಗೆ, ಆ ಪೇಷನ್ಸ್ ನಮಗೆ 4 to 5 ದ ಕ್ಲೋಸಿಂಗ್ ಅವರ್ ಆಫ್ ದಿ ಆಫೀಸ್ ಮಾಡಲಿಕ್ಕೆ ಆಗೋದಿಲ್ಲ ಮೈ ಡಿಯರ್ ಸ್ಟೂಡೆಂಟ್. ಇಲ್ಲಿ ಸೇಮ್ ಪೇಷನ್ಸ್ ಇರ್ತದೆ, ಎಫಿಷಿಯನ್ಸಿ ಹೆಚ್ಚಿರುತ್ತೆ. ಸೊ ಎಫಿಷಿಯಂಟ್ ವರ್ಕ್ ನಡೀತಾ ಇರುತ್ತೆ. ಸೊ ದ ಕೀ ಕಾನ್ಸೆಪ್ಟ್ ಇಸ್ ಪ್ರಾಸೆಸ್ ಶೆಡ್ಯೂಲಿಂಗ್, ಮಲ್ಟಿ ಟಾಸ್ಕಿಂಗ್, ಟೈಮ್ ಶೇರಿಂಗ್ ಮೇಲೆ. ಸೊ ದೇರ್ ಆರ್ ಡಿಫ್ರೆಂಟ್ ಟೆಕ್ನಾಲಜಿ, ಡಿಫ್ರೆಂಟ್ ಮೆಥಡ್ಸ್ ಆರ್ ದೇರ್. So here example is running a web browser and a text editor at the same time. Okay? So ಇಲ್ಲಿದೆ. ಸೊ ಇದು ಫಿಗರ್ಸ್ಲಿಂದ ಸ್ವಲ್ಪ ನಮಗೆ ಕೆಲವೊಂದು ವಿಷಯಗಳನ್ನು ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಕ್ರಿಯೇಟ್ ಮಾಡ್ತೀವಿ ನಾವು ಜಾಬ್ ವಿಚ್ ಇಸ್ ರೆಡಿ ಫಾರ್ ದ ಎಕ್ಸಿಕ್ಯೂಷನ್ಸ್, ರನ್ ಮಾಡ್ತೀವಿ, ರನ್ನಿಂಗ್ ಟರ್ಮಿನೇಟ್ ಆಗ್ತೈತಿ. ಫಾರ್ ಸಮ್ ರೀಸನ್ ಇಫ್ ಇಟ್ ಇಸ್ ಬ್ಲಾಕ್ ಆಗಿದ್ದು ಅನ್ಬ್ಲಾಕ್ ಮಾಡಿಕೊಂಡು ಮತ್ತೆ ರನ್ ಮಾಡ್ತೀವಿ. ಪ್ರಿಯಾಂಪ್ಟಿವ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ ತಗೋತೀವಿ. ರೌಂಡ್ ರಾಬಿನ್ ಫ್ಯಾಷನ್ಸ್. ಓಕೆ, ಸೊ ಇಂಟ್ರಪ್ಟ್ ಬೇಸ್ಡ್, ಸೊ ಯಾವ ಟೆಕ್ನಾಲಜಿ ನಾವು ಯೂಸ್ ಮಾಡ್ಬೋದು ಮಾಡಿ ಬರ್ತೀವಿ. ಇಲ್ಲಿ ಕೆಲವೊಂದು ಟೈಮ್ ಸಸ್ಪೆಂಡ್ ಆಗಿರುತ್ತೆ. ಸೊ ದಟ್ ಈಸ್ ಅಗೈನ್ ಇಟ್ ಇಸ್ ಗೋಯಿಂಗ್ ಟು ರಿಸ್ಯೂಮ್, ಬ್ಯಾಕ್, ಅನ್ಲಾಕ್, ರೆಡಿ, ರನ್ನಿಂಗ್, ಟರ್ಮಿನೇಟ್. ಇಲ್ಲೇ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದೇರ್ ಈಸ್ ಎ ಒನ್ ಫ್ಲೋ ಚಾರ್ಟ್ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಕ್ಲಿಯರ್ ಪಿಕ್ಚರ್ ಹೌ ದಟ್ central processing unit CPU is functioning. Preemptive scheduling is used in a real-time system where the tasks are usually configured with a different priorities and the time-critical tasks are given higher priorities. ಇಲ್ಲಿ ಏನಾಗುತ್ತೆ, sometimes higher priority task can stop a lower priority one and grab and use the CPU until it releases. ನೋಡಿ, ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೇನೆ. ಐ ಆಮ್ ವರ್ಕಿಂಗ್ ಇನ್ ದಿ engineering college. Principal will call me for some reason and he will assign me one job. Principal ಕರೆಸಿ ನನಗೆ ಒಂದು ಜಾಬ್ ಕೊಡ್ತಾರೆ. ಪ್ಲೀಸ್ ಯು ಹ್ಯಾವ್ ಟು ಡೂ ಇಟ್ ದಿಸ್ ಬಿಟ್ವೀನ್ 10 to 2 PM ಅಂತ ಹೇಳ್ತಾರೆ. ಓಕೆ, ಜಸ್ಟ್ ಇಮ್ಯಾಜಿನ್ ಮೈ ಡಿಯರ್ ಸ್ಟೂಡೆಂಟ್ಸ್, 10 to 2 PM ತನಕ ಕೆಲಸ ಮಾಡಿರಿ. ಒಂದು ಅರ್ಜೆಂಟ್ ಇದೆ ಅಂತ ಪ್ರಿನ್ಸಿಪಲ್ ಒಂದು ಕೆಲಸ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಮ್ಯಾನೇಜ್ಮೆಂಟ್ ಚೇರ್ಮನ್ ದೇ ವಿಲ್ ಕಾಲ್ ಮೀ ಅಂಡ್ ದೇ ವಿಲ್ ಸೇ ದ್ಯಾಟ್, ಸೊ ಸಿ ಮಿಸ್ಟರ್ ಅಕ್ಬರ್, ಯು ಪ್ಲೀಸ್ ಕಮ್ ಡೌನ್ ಟು ಮೈ ಆಫೀಸ್ ಅಟ್ 11 o'clock. ಸೊ ದೆರ್ ಈಸ್ ಅ ವೆರಿ ಅರ್ಜೆಂಟ್ ವರ್ಕ್, ಯು ನೀಡ್ ಯುವರ್ ಸರ್ವಿಸ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. 11 to 1 PM ಬರ್ರಿ ಅಂತ ಹೇಳ್ತಾರೆ. ಅವಾಗ ದ ಚೇರ್ಮನ್ ಹ್ಯಾಸ್ ಗಾಟ್ the higher priority than the principal. ನಾನು ಏನು ಮಾಡಬೇಕು, ಸೊ 10 to 11 ನಾನು ವರ್ಕ್ ಕೆಲಸ ಮಾಡಿದ್ದೀನಿ. ಐ ಹ್ಯಾವ್ ಟು ಸ್ಟಾಪ್ ದಿಸ್ ವರ್ಕ್, ಡೂಯಿಂಗ್ ದಿಸ್ ವರ್ಕ್ ನಾನು ಸ್ಟಾಪ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಫಾರ್ ಸಮ್ ಟೈಮ್, ನಾಟ್ ಫಾರ್ ಕಂಪ್ಲೀಟ್ ಸಸ್ಪೆನ್ಷನ್. ಓಕೆ, ಸೊ ಫಾರ್ ಸಮ್ ಟೈಮ್, ಸೊ ಐ ಹ್ಯಾವ್ ಟು ಸಸ್ಪೆಂಡ್ ದಿಸ್ ವರ್ಕ್. ಸೊ ಐ ಹ್ಯಾವ್ ಟು ಮೂವ್ ಟು ದಿಸ್ ಚೇರ್ಮನ್ಸ್ ವರ್ಕ್ ಅಟ್ 11ಗೆ ಹೋಗಿ 11 1 PM I have to give the priority to the chairman work because he has got the more higher priority than the principal. ಹೌದಲ್ವಾ? ಸೊ ಅವಾಗ ಸೊ ದ ಹೈಯರ್ priority interrupt the lower priority. Lower priority cannot interrupt this. Suppose chairman ನನಗೆ 10 to 1 2 PM ಕೆಲಸ ಕೊಟ್ಟಿದಾಗ ಪ್ರಿನ್ಸಿಪಲ್ ನನಗೆ ಕೆಲಸ ಕೊಟ್ಟರೆ ನಾನು ಐ ಕ್ಯಾನ್ ಡಿಲೇ ದಿಸ್ ಪ್ರಿನ್ಸಿಪಲ್ಸ್ ವರ್ಕ್
I can say that, sir, I have got busy with some pre-scheduled work by the chairman, given by the chairman. So please, after that completions, I will return to you ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ, 11 to 1 ಬ್ಯುಸಿ ಆದಾಗ 1 ಗಂಟೆಗೆ ಮತ್ತೆ ನಾನು ರಿಟರ್ನ್ ಬಂದು ಈ ಕೆಲಸವನ್ನು, ಪ್ರಿನ್ಸಿಪಲ್ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಓಕೆ, ಸೊ ಅದೇ ಇಲ್ಲೇ ಪ್ರೀ ಎಂಪ್ಟಿವ್ ಶೆಡ್ಯೂಲಿಂಗ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಹೈಯರ್ ಪ್ರಿಯಾರಿಟಿ ಟಾಸ್ಕ್ ಕ್ಯಾನ್ ಸ್ಟಾಪ್ ಲೋವರ್ ಪ್ರಿಯಾರಿಟಿ ಒನ್ ಅಂಡ್ ಗ್ರ್ಯಾಬ್ and use the CPU until it releases it. So preemptive scheduling can be implemented in two ways. ಎರಡು ರೀತಿಯಿಂದ ನಾವು ಇದು ಇಂಪ್ಲಿಮೆಂಟ್ ಮಾಡ್ಬೋದು. ಒಂದು ರೌಂಡ್ ರೋಬಿನ್ ಫ್ಯಾಷನ್ಸ್, ಇನ್ನೊಂದು ಇಂಟರಪ್ಟ್ ಬೇಸ್ಡ್ ಶೆಡ್ಯೂಲಿಂಗ್. ಓಕೆ, ಸೊ ಇದರ ಮುಖಾಂತರ ನಾವು ಮಾಡ್ಕೋಬೋದು. ನೋಡಿ, ದ ನೆಕ್ಸ್ಟ್ ಮೆಮೊರಿ ಮ್ಯಾನೇಜ್ಮೆಂಟ್. ಯಾವ ಥರ ಇದು ಸಿಸ್ಟಮ್ ಮೆಮೊರಿಯನ್ನು ಮ್ಯಾನೇಜ್ ಮಾಡುತ್ತೆ? ಮೆಮೊರಿ ಇನ್ ದ ಸೆನ್ಸ್ ಇಟ್ ಪಾಯಿಂಟ್ಸ್ ಟು ದಿ ಪ್ರೈಮರಿ ಮೆಮೊರಿ, ಮೈ ಡಿಯರ್ ಸ್ಟೂಡೆಂಟ್. ಇದು ಎಲ್ಲಿಗೆ ಪಾಯಿಂಟ್ ಮಾಡ್ತಾನೆ ಅವನು ಅಂದರೆ ಪ್ರೈಮರಿ ಮೆಮೊರಿಗೆ ಮಾಡ್ತಾನೆ. ರ್ಯಾಮ್ನಲ್ಲಿ ಏನಿರುತ್ತಲ್ಲ, ದಟ್ ಇಟ್ ಈಸ್ ಪಾಯಿಂಟಿಂಗ್. ರ್ಯಾಮ್ ಇಸ್ ದಿ ಪ್ರೈಮರಿ ಮೆಮೊರಿ ವಿಚ್ ಈಸ್ ನಿಯರ್ ಟು ದ ಮಷೀನ್ ಆ್ಯಂಡ್ ವಿಚ್ ಹ್ಯಾಸ್ ಗಾಟ್ ದ ಕಂಪ್ಯಾಟಿಬಿಲಿಟಿ ವಿತ್ ದ CPU ಟು ಆಕ್ಸೆಸ್. ಸೊ CPU ರ್ಯಾಮ್ಲಿಂದ ಇದ್ದಿದ್ದು ಮಟೀರಿಯಲೇ ಡೇಟಾವನ್ನು ಈಸಿ ಆಗಿ ಆಕ್ಸೆಸ್ ಮಾಡ್ತದೆ. ಎಫಿಷಿಯಂಟ್ ಅಲೋಕೇಶನ್ಸ್ ಅಂಡ್ ಡಿ ಅಲೋಕೇಶನ್ಸ್ ಆಫ್ ಎ ಮೆಮೊರಿ ಟು ಪ್ರಾಸೆಸಸ್. ಈ ಕಾನ್ಸೆಪ್ಟ್ನಲ್ಲಿ ಏನು ಬರುತ್ತೆ? ವರ್ಚುವಲ್ ಮೆಮೊರಿ, ಪೇಜಿಂಗ್, ಸೆಗ್ಮೆಂಟೇಷನ್ಸ್. ಇದು ಯಾವತ್ತಕ್ಕೆ ಬೇಕು ಅಂದರೆ ಇಟ್ ಈಸ್ ಎನ್ಹ್ಯಾನ್ಸಿಂಗ್ ದ ಸ್ಪೀಡ್. ಇಟ್ ಈಸ್ ಪ್ರೊವೈಡಿಂಗ್ ಯು ದ ಈಸಿ ಆಕ್ಸೆಸ್. ವರ್ಚುವಲ್ ಮೆಮೊರಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ರ್ಯಾಮ್ ಸೈಜ್ ಗೆಟ್ಸ್ ಲಿಮಿಟೆಡ್ ಫಾರ್ ಪರ್ಟಿಕ್ಯುಲರ್ ಯೂಸ್. ಆವಾಗ ವಿ ಕ್ಯಾನ್ ಆಕ್ಸೆಸ್ ದಿ ಹಾರ್ಡ್ ಡಿಸ್ಕ್ ಮೆಮೊರಿ ಆ್ಯಂಡ್ ವಿ ಕ್ಯಾನ್ ಮೇಕ್ ದಟ್ ಇಟ್ ಈಸ್ ಎ ವರ್ಚುವಲ್ ರ್ಯಾಮ್. ಪಾರ್ಟ್ ಆಫ್ ದ ಹಾರ್ಡ್ ಡಿಸ್ಕ್ ತೊಗೊಂಡು ನಾವು ರ್ಯಾಮ್ ಜೊತೆಗೆ ಅಟ್ಯಾಚ್ ಮಾಡಿ ವಿ ಕ್ಯಾನ್ ಫುಲ್ಫಿಲ್ ಅವರ್ ರಿಕ್ವೈರ್ಮೆಂಟ್ಸ್ ಓವರ್ ಹಿಯರ್. ಬಟ್ ಇಟ್ ಸ್ಲೋಸ್ ಡೌನ್ ಲಿಟಲ್ ಬಿಟ್, ನೋ ಮ್ಯಾಟರ್. But that is nothing but it is a virtual memory. Virtual machines, multiple processing ಮಾಡುವಾಗ, ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ಸ್ ಒಂದೇ ಒಂದು ಮಷಿನ್ ಮಾಡಿ ನಾವು ವರ್ಚುವಲೈಸೇಷನ್ಸ್ ಕೂಡ ಮಾಡ್ತೀವಿ. ಈಗ ನೆಕ್ಸ್ಟ್ ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್ನಲ್ಲಿ ಒಂದೇ ಮಷಿನ್ನಲ್ಲಿ ಫಿಸಿಕಲ್ ಒಂದೇ ಮಷಿನ್. ಸೊ ಅದಕ್ಕೆ ನಾವು ಬೇರೆ ಬೇರೆ ಮಷಿನ್ಸ್ ಅಂತ VM1, VM2 ಅಂತ ವರ್ಚುವಲ್ ಮಷಿನ್ 1, 2 ಅಂತ ತೋರಿಸಿ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್ ಅಲ್ಲೇ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಪೇಜಿಂಗ್, ಬುಕ್ ಪೇಜಸ್ ಏನಿರ್ತಾವಲ್ಲ ಆ ಸೈಜೊಂದು ನಾವು ಮೆಮೊರಿ ಡಿವೈಡ್ ಮಾಡ್ಕೋಬೋದು, ಸೆಗ್ಮೆಂಟೇಷನ್ಸ್ ಮಾಡ್ಕೋಬೋದು. ಈಗ ನಾವು 8086 ಮೈಕ್ರೋ ಪ್ರೊಸೆಸರ್ ಬಗ್ಗೆ ಮಾತಾಡುವಾಗ ಸೊ ದೇರ್ ವೇರ್ 4 ಸೆಗ್ಮೆಂಟ್ಸ್. ಒಂದು ಕೋಡ್ ಸೆಗ್ಮೆಂಟ್, ಡೇಟಾ ಸೆಗ್ಮೆಂಟ್ಸ್, ಎಕ್ಸ್ಟ್ರಾ ಸೆಗ್ಮೆಂಟ್ಸ್, ಸ್ಟ್ಯಾಕ್ ಸೆಗ್ಮೆಂಟ್ಸ್, ಈ ಥರ ಬೇರೆ ಬೇರೆ ಸೆಗ್ಮೆಂಟ್ಸ್ ಇರ್ತವೆ, ಸೆಗ್ಮೆಂಟೇಷನ್ಸ್. ಅದು ಕೂಡ ಪ್ರಾಸೆಸ್ನಲ್ಲಿ ನಾವು ಇಲ್ಲೇ ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡ್ಬೋದು. ರನ್ನಿಂಗ್ ಎ ಲಾರ್ಜ್ ಅಪ್ಲಿಕೇಶನ್ಸ್ ಲೈಕ್ ಫೋಟೋಶಾಪ್ ವಿತೌಟ್ ಸ್ಲೋಯಿಂಗ್ ಡೌನ್. ವೆರಿ ಲಿಟಲ್ ಸ್ಲೋ ಆಗ್ತದೆ, ಆದರೂ ಅದು ಹಾರ್ಡ್ ಡಿಸ್ಕ್ದು ಏನು ಪಾರ್ಟ್ ನಾವು ವರ್ಚುವಲ್ ಮೆಮೊರಿ ಅಂತ ಏನು ಕನ್ಸಿಡರ್ ಮಾಡಿರ್ತೀವಿ ಅದು ನಮಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೈತಿ, ವಿನಃ ನಮಗೆ ಯಾವುದೇ ತರಹದ್ದು ಡಿನೈ ಮಾಡುವುದಿಲ್ಲ. ಸೊ ದಿಸ್ ಈಸ್ ಮೆಮೊರಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ವರ್ಕ್ ಬಂದು ಇದರದು ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್. ಇಲ್ಲಿ ಏನಾಗುತ್ತೆ ಅಂದರೆ ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟು ಮತ್ತು ಮೆಮೊರಿ ಮ್ಯಾನೇಜ್ಮೆಂಟ್ಗೆ ಒಂದು ವ್ಯತ್ಯಾಸ ಇದೆ. ಸೊ ದಟ್ ವಾಸ್ ರಿಲೇಟೆಡ್ ಟು ದಿಸ್ ಪ್ರೈಮರಿ ಮೆಮೊರಿ ಆ್ಯಂಡ್ ದಿಸ್ ಇಸ್ ಫಾರ್ ದಿ ಸೆಕೆಂಡರಿ ಮೆಮೊರಿ. ಪರ್ಮನೆಂಟ್ ಮೆಮೊರಿ ಅಂತ ಏನು ಕರಿತೀವಲ್ಲ ನಾವು, ಸೆಕೆಂಡರಿ ಸ್ಟೋರೇಜ್, ಸೆಕೆಂಡರಿ ಮೆಮೊರಿ, ಪರ್ಮನೆಂಟ್ ಮೆಮೊರಿ, ಅದು ಟೆಂಪ್ರರಿ ಮೆಮೊರಿ. ರ್ಯಾಮ್ ಆರ್ಗನೈಸಸ್ ಆ್ಯಂಡ್ ಮ್ಯಾನೇಜಸ್ ಫೈಲ್ಸ್ ಆನ್ ಎ ಸ್ಟೋರೇಜ್ ಡಿವೈಸಸ್. ಡಿಫ್ರೆಂಟ್ ಫೈಲ್ಸ್ ಇದ್ದಾವೆ, ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್ಗೆ ಡಿಫ್ರೆಂಟ್ ಫೈಲ್ಸ್ ಇದೆ. HFS ಪ್ಲಸ್, ಸೊ ಇದು ಮ್ಯಾಕ್ ಸಿಸ್ಟಮ್ಸ್ಗೆ ಇದೆ. NTFS ಇದು ವಿಂಡೋಸ್ಗೆ ಇದೆ. ಲಿನೆಕ್ಸ್ಗೆ TXT4 ಫೈಲ್ಸ್. ಓಕೆ, ಸೊ ಎಕ್ಸ್ಟೆಂಟ್ 4 ಲೈನೆಕ್ಸ್ಗೆ ಇದೆ. ಈ ಥರ ಬೇರೆ ಬೇರೆ ಫೈಲ್ ಸಿಸ್ಟಮ್ಸ್ಲಿಂದ ಇದು ಒಂದು ಆರ್ಗನೈಸ್ ಮಾಡುತ್ತೆ, ಅದು ಮ್ಯಾನೇಜ್ ಮಾಡುತ್ತೆ ಫೈಲ್ಸ್ ಸ್ಟೋರೇಜ್. ಫೈಲ್ ಹೈರಾರ್ಕಿ ಆ್ಯಂಡ್ ಡೈರೆಕ್ಟರಿ ಸ್ಟ್ರಕ್ಚರ್, ಫೈಲ್ ಪರ್ಮಿಷನ್ಸ್, ರೀಡ್, ರೈಟ್, ಎಕ್ಸಿಕ್ಯೂಟ್,
accessing files on a USB drive. Okay? Yes, my dear students. So this is about file system management. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಆಲ್ರೆಡಿ. ಡಿವೈಸ್ ಮ್ಯಾನೇಜ್ಮೆಂಟ್ controls and manages hardware devices like printers, disks, keyboards. ಯಾವುದೇ ಒಂದು ಅನ್ನೋನ್ ಡಿವೈಸ್ ಸಿಸ್ಟಮ್ಗೆ ಕನೆಕ್ಟ್ ಮಾಡಿದಾಗ ಅನ್ನೋನ್ ಡಿವೈಸ್ ಕನೆಕ್ಟೆಡ್ ಅಂತ ಬರುತ್ತೆ. ಸಮ್ಟೈಮ್ಸ್ ನೋಡ್ತೀವಿ ನಾವು ಪೆನ್ ಡ್ರೈವ್ ಹೊಸದು ಪೆನ್ ಡ್ರೈವ್ ತೊಗೊಂಡು ಬಂದು ಚೈನಾ ಮೇಡ್ ಯಾವುದೋ ಒಂದು ಆರ್ಡಿನರಿ ಮೇಕ್ ತೊಗೊಂಡು ಬಂದು USB ಪೋರ್ಟ್ನಲ್ಲಿ ಎಂಟರ್ ಮಾಡಿದಾಗ ಅನ್ನೋನ್ ಡಿವೈಸಸ್ ಅಂತ ಬರುತ್ತೆ. ಆಮೇಲೆ ಮತ್ತೆ ನಾವು ಸೆಟ್ಟಿಂಗ್ಸ್ಗೆ ಹೋಗಿ ಅದು ಲಿಂಕ್ ತೊಗೊಂಡು ಅದು ಡಿವೈಸ್ಗೆ, ಸೊ ವಿ ಹ್ಯಾವ್ ಟು ಮೇಕ್ ದಟ್ ದಿಸ್ ಡಿವೈಸ್ ಈಸ್ ಫಾರ್ ವಿಚ್ ಫಂಕ್ಷನ್. ಸೊ ಆಪರೇಟಿಂಗ್ ಸಿಸ್ಟಮ್ಸ್ಗೆ ನಾವು ಮನವರಿಕೆ ಮಾಡಬೇಕಾಗತ್ತೆ, ಅದಕ್ಕೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ದೆನ್ ದ operating system is going to start cooperating or controlling the coordinations. Okay, so printers, disks, keyboards, device drivers, input output control, printing a document while watching a video. So ee thara device management agutte. Amele security and access control. Security is very important, my dear students. Provides user authentications. ಸೈನ್ ಅಪ್ ಮಾಡಿರಿ ಅಂತ ಹೇಳ್ತಾರೆ. ಯಾವುದೇ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದಾಗ, ಯಾವುದೇ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡಾಗ ನಿಮ್ಮದು ಎಲ್ಲ ಇನ್ಫಾರ್ಮೇಷನನ್ನು ಅವರು ಪಡೆದುಕೊಳ್ಳುತ್ತಾರೆ. ಓಕೆ, ಸೊ ನೀವು ಪಾಸ್ವರ್ಡನ್ನು ಹಾಕಿ, ಸೊ ನಿಮ್ಮದು ಆಥೆಂಟಿಕೇಷನ್ಸ್, ನಿಮ್ಮ ಆಥರೈಸೇಷನ್ಸ್ ನಿಮಗೆ ಕೊಟ್ಟಿದ್ದು ಯುಟಿಲೈಸ್ ಮಾಡ್ಕೋಬಹುದು. ಸೊ ಡೇಟಾ ಪ್ರೊಟೆಕ್ಷನ್ಸ್, ಪರ್ಮಿಷನ್ ಸೆಟ್ಟಿಂಗ್ಸ್, ಯೂಸರ್ ಅಕೌಂಟ್ಸ್, ಎನ್ಕ್ರಿಪ್ಷನ್ ಆ್ಯಂಡ್ ಫೈರ್ ವಾಲ್ಸ್, ಲಾಗಿಂಗ್ ಇನ್ ಟು ದ ಸಿಸ್ಟಮ್ ವಿತ್ ಪಾಸ್ವರ್ಡ್. ಓಕೆ, ಸೆಕ್ಯೂರಿಟಿ ಆ್ಯಂಡ್ ಆಕ್ಸೆಸ್ ಕಂಟ್ರೋಲ್. So the operating system it is going to provide you. So ಇಲ್ಲಿ ಬ್ರೀಫ್ ಆಗಿ ನೋಡೋದಾದರೆ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. process management manages processes in a system including multitasking, scheduling, process synchronizations. ಇವೆಲ್ಲ ಇದು process management manage ಮಾಡುತ್ತೆ. Memory management allocates and manages a system memory including swapping and paging. Virtualizations bantu, paging bantu, segmentations bantu. File system manages, organizes, stores and retrieve data on a storage device. Idu hard disk ge sambandhappettiddu, SSD ಆಗಿರಬಹುದು, permanent storage device ge sambandhappettiddu. So device management manages hardware devices such as printers, disks, keyboards using device drivers. Security control ensures unauthorized access is prevented, managing user accounts, authentications and permissions. Networking facilitates communications between device across a network. So ee tara talvaru the features ide. So this is a very big what you call managing cell. Okay, so here there were different types of managers are there, so they have got allocated for one particular purpose. Okay. So next purpose nododadre user interface provides an user interface command line in graphic or graphical to allow users to interact with the system. Error detections and handling. Yenadru errors bandre, yenadru detections ಮಾಡಬೇಕಾಯಿತು, handle ಮಾಡಬೇಕಾಯಿತು. So this is going to support you. It is providing the service. Okay. So these are the major 8 functionalities of this operating systems you have to remember. Yes, my dear students, hope that so it is clear to you all about the basic concept about the operating systems. So in Rio Academy now nimage study materials, mock tests, so MCQs, patterns, different ನಿಮಗೆ ಅಪ್ಲಿಕೇಶನ್ಸ್ ಹಾಕೋದು ಇರಲಿ, ಎಲ್ಲ ರೀತಿಯಿಂದ ನಾವು ಇಲ್ಲಿ ಸಹಕಾರವನ್ನು ಕೊಡಲಿಕ್ಕಿದ್ದೇವೆ. ಪ್ಲೀಸ್ ಜಾಯಿನ್ ರಿಯೋ ಅಕಾಡೆಮಿ. ಸೊ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಅಮಂಗ್ ಯುವರ್ ಫ್ರೆಂಡ್ಸ್. ಓಕೆ, ಸೊ ಟೆಲಿಗ್ರಾಮ್ನಲ್ಲಿಯೂ ಕೂಡ ನಮ್ಮದು ಚಾನಲ್ ಇದೆ. ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಟು ಟ್ರೈನ್ yourself for the MBA and MCA next coming exams. Okay, so thank you one and all. Good night, bye bye, see you.